ಹಾಗೆ ಮೇಡಮ್ ನಮ್ಮ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಸಾಕಷ್ಟು ಪೇಂಟಿಂಗ್ಸ್ಗಳು ಹೊರಗೆ ಬಂತು. ಆ ಚಿತ್ರಕಲೆಗೆ ಒಂದು ಮೈಸೂರು ಸ್ಟೈಲ್ ಅಂತಾನೆ ಇವತ್ತು ಫೇಮಸ್ ಆಗಿದೆ. ಇಲ್ಲ ಒಂದು ತಂಜಾವೂರು ಸ್ಟೈಲ್ ಇರ್ಬೋದು, ಬೇರೆ ಸ್ಟೈಲ್ಗಳು ಕಂಪೇರ್ ಮಾಡಿದಾಗ ನಮ್ಮ ಮೈಸೂರು ಸ್ಟೈಲ್ ಪೇಂಟಿಂಗ್ಸ್ ಇವತ್ತಿಗೂ ಕೂಡ ಸಾಕಷ್ಟು ಹಳೆ ಮೈಸೂರು ಭಾಗದಲ್ಲಿ ನಾವು ನೋಡ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇದೆಲ್ಲ ಮರೆ ಆಗ್ತಾ ಇದೆ. ಏನಂತ ಹೇಳ್ತಾರೆ, ನಾವು ಎಲ್ಲ ಇವತ್ತು ಡಿಜಿಟಲ್ ವರ್ಲ್ಡ್ ಹೋಗ್ತಾ ಇರೋದ್ರಿಂದ ಆ ಕಲೆನ ಕಲಿಯೋದಿರ್ಬೋದು, ಅದನ್ನ ಆಸ್ವಾದಿಸಿ ಆರಾಧನೆ ಮಾಡ್ತಾ ಇರೋರು ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಅದನ್ನ ಎಲ್ಲೆಲ್ಲೋ ನಾವು ಬೇರೆ ಬೇರೆ ಕಡೆ ನೋಡ್ತಾ ಇದೀವಿ. ದೇವಸ್ಥಾನಗಳಲ್ಲಿ, ಭಜನೆ ಮಂದಿರಗಳಲ್ಲಿ ಇದ್ದಂತ ಪೇಂಟಿಂಗ್ಸ್ ಅವರ ಒಂದು ಗುರುತು. ಅವ್ರೇನ್ ನವನಿಧಿ ಅಂತ ಏನು ಪುಸ್ತಕಗಳು ಬರೆದ್ರು, ವಿಷ್ಣು ನಿಧಿ, ಶಿವನಿಧಿ, ಈ ತರ ನವ ಕೌತುಕ ನಿಧಿಗಳು, ತತ್ವನಿಧಿ, ಶ್ರೀ ತತ್ವನಿಧಿ ಅಂತ ಹೇಳ್ತೀವಿ. ಎಲ್ಲ ಒಂದ್ ಕಡೆ ನಮ್ಗೇನು ಅಂದ್ರೆ ಅರಸು ಫೌಂಡೇಶನ್ಗೆ ನಾವು ಕೇಳ್ಕೊಳ್ಳೋದೇನಂದ್ರೆ, ಸರ್ಕಾರದ ಮೂಲಕ ಆಗ್ಲಿ ಇಲ್ಲ ಯಾರಾದ್ರೂ ಒಂದು ಫಂಡಿಂಗ್ಸ್ ಮೂಲಕ ಅದನ್ನ ರೀಪ್ರಿಂಟ್ ಆಗ್ಬೇಕು ಮೇಡಮ್. ಶ್ರೀ ತತ್ವ ನಿಧಿ ರೀಪ್ರಿಂಟ್ ಆಗ್ಬೇಕು. ನಾವೊಂದು ಏನು ಅವ್ರಿಗೆ ಕೊಡುಗೆ ಏನು ಬೆಂಗಳೂರಿಂದ ಏನ್ ಮಾಡಿದ್ವಿ ಅಂದ್ರೆ, ಬೆಂಗಳೂರಲ್ಲಿ ಎಷ್ಟೋ ಭಜನೆ ಮಂದಿರಗಳು ಇತ್ತು, ಅಲ್ಲಿ ಮೈಸೂರು ಶೈಲಿ ಪೇಂಟಿಂಗ್ಗಳು ಕಡಿಮೆ ಆಗ್ತಾ ಬರ್ತಾ ಇತ್ತು. ಅವ್ರಿಗೆಲ್ಲ ನಾವು ಜಾಗೃತಿ ಮೂಡಿಸಿ ಕಲ್ಯಾಣಪುರಿ ಭೂದೃಶ್ಯ ಅಂತ ಹೇಳಿ ಭಜನೆ ಮಂದಿರಗಳ ಪೇಂಟಿಂಗ್ಸ್ ಗಳನ್ನೆಲ್ಲ ದಾಖಲೆ ಮಾಡಿ ಅವ್ರಿಗೆ ಅರ್ಪಣೆ ಮಾಡಿದ್ವಿ ಪುಸ್ತಕನ. ಈ ಒಂದು ದಿನ ಇಲ್ಲಿ ಬಂದು ಅವರ ಒಂದು ಸನ್ನಿಧಿಲಿ ನಾವು ಇವ್ರ ಬಗ್ಗೆ ಮಾತಾಡ್ತಾ ಇರೋದು ನಮ್ಗೆ ತುಂಬಾ ಖುಷಿ ಮೇಡಮ್. ನಿಮ್ ಸಹಕಾರ ನಮ್ಗಿರ್ಲಿ ಅಂತ ನಾವು ಕೇಳ್ಕೊಂಡು, ಖಂಡಿತ ನಮ್ ಕಡೆಯಿಂದ ಏನ್ ಮಾಡಬಹುದು ಇದಕ್ಕೆ ಖಂಡಿತವಾಗ್ಲೂ ಸಹಕಾರ ನೀಡೋದಕ್ಕೆ ನಾವು ಬದ್ಧರಿದ್ದೇವೆ. ಧನ್ಯವಾದ.